ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 2 ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅದರ ಸ್ಟೋರಿ ಹೇಳ್ತೀನಿ. ಕಾರ್ಡ್ ನಂಬರ್ 41 ದಡ್ಡು ಗೋಸ್ ಟು ದ ಝೂ ಸ್ಟೋರಿ. ಝೂ ಹೋಗ್ತಾನೆ. ಮೊದಲು ಕನ್ನಡದಲ್ಲಿ ಹೇಳ್ಬಿಟ್ಟು ಅದು ಒಂದು ಸ್ಟೆಪ್ ಹೇಳಬೇಕಲ್ವ, ಹೇಳ್ತೀನಿ. ಒಂದಿನ ದಡ್ಡು ಅವ್ರ ಮಾಸ್ಟರ್ ಕರೆಯೋದನ್ನು ಕೇಳಿಸ್ಕೊಳುತ್ತೆ. ಐ ಆಮ್ ಗೋಯಿಂಗ್ ಟು ಟೌನ್ ವಿತ್ ಗ್ರೈನ್ಸ್ ಫಾರ್ ದ ಝೂ. ಅಂದರೆ ಝೂನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಧಾನ್ಯಗಳ ತರಕ್ಕೆ ನಾನು ಝೂ ಹೋಗ್ತಾ ಇದ್ದೀನಿ ಅಂತ ಮಾಸ್ಟರ್ ಹೇಳ್ತಾನೆ. ಅದಕ್ಕೆ ಹೊಸ ಪದ ಅವಳಿಗೆ, ಅದಕ್ಕೆ ದಡ್ಡು ಕೇಳಿರಲಿಲ್ಲ. ಅದಕ್ಕೆ ಮುಂದಕ್ಕೆ ಬಂದು ನೋಡಿಬಿಟ್ಟು ಫಾರ್ವರ್ಡ್ ಟು ಸೀಯಿಂಗ್ ಹೊಸ ಪ್ಲೇಸ್ ನೋಡುತ್ತೆ. ಕ್ಯಾರಿಡ್ ದ ಗ್ರೈನ್ಸ್ ಇನ್ ಟು ಟೌನ್. ದಡ್ಡು ಏನು ಮಾಡಿದೆ, ಆವಾಗ ಹೋಗೋಣ ಅಂತ ಹೇಳೋದವನು. ಐ ಆಮ್ ಗೋಯಿಂಗ್ ಅಂತಂದರೆ ದಡ್ಡನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅದೇ ನೀನು ಬಾ, ಕರ್ಕೊಂಡು ಹೋಗ್ತೀನಿ ನಾನು ಝೂ ಗ್ರೈನ್ಸ್ ತೊಗೊಂಡು ಬರೋಕ್ಕೆ ಟೌನ್ಗೆ ಹೋಗೋಣ ಅಂತ. ಈಗ ಗ್ರೈನ್ಸ್ನ ದೊಡ್ಡ ತೊಗೊಳತ್ತೆ, ಕ್ಯಾರಿಡ್ ಇಟ್ಟು ಟೌನ್ಗೆ ತೊಗೊಂಡು ಬರುತ್ತೆ. ಟೌನಿಂದ ಟೌನಲ್ಲಿ ಹೋಗಿ ತೊಗೊಂಡು ವಾಪಸ್ ಬರ್ತಾ ಇರುತ್ತೆ. ದ ಝೂ ಸೇರಿದಾಗ ಮಾಸ್ಟರ್ ವೆಂಟ್ ಟು ಡೆಲಿವರ್ ದ ಗ್ರೈನ್ನ ಝೂಗೆ ಹಾಕೋಕ್ಕೆ ಮಾಸ್ಟರ್ ಹೋಗ್ತಾನೆ. ದೊಡ್ಡು ಆವಾಗ ಎಲ್ಲ ಕಡೆ ನೋಡುತ್ತೆ. ದೇರ್ ವಾಸ್ ಅ ಸ್ಟೆಪ್ ಆಫ್ ಅಲ್ಲಿ ಮಂಕೀಸ್ ಏನು ಮಾಡುತ್ತೆ, ಪ್ಲೇಯಿಂಗ್ ಆಟ ಆಡ್ತಾ ಇರುತ್ತೆ. ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚ್ಗೆ ನೆಕ್ಕೊಂಡು ನೆಗೆದು ನೆಗಿತಾ ಇರುತ್ತೆ. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆ. ಆಮೇಲೆ ಅದು ಒಂದು ಗೋರಿಲ್ಲ ನೋಡುತ್ತೆ. ಆ ಗೋರಿಲ್ಲ ಏನು ಮಾಡುತ್ತೆ, ಝೂ ಅಲ್ವಾ ಇವೆಲ್ಲ ಪ್ರಾಣಿಗಳಿರುತ್ತೆ, ಪೀನಟ್ಸನ್ನ ತಿಂತಾ ಇರುತ್ತೆ. ಆಮೇಲೆ ಅದು ಹಾಗೇ ನೋಡ್ತಾ ಹೋಗ್ತಾ ಇರುತ್ತೆ. ದಡ್ಡು ಆಲ್ ರೌಂಡ್ ನೋಡ್ತಾ ಆಮೇಲೆ ಲಯನ್ ಆ್ಯಂಡ್ ಟೈಗರ್ನ ನೋಡುತ್ತೆ. ಕೇಜಸಲ್ಲಿ ಅದೆರಡು ಮಲಗಿಬಿಟ್ಟಿರುತ್ತೆ. ಯಾರೂ ಕೆಲಸ ಮಾಡ್ತಾ ಇರಲ್ಲ. ಸೊ ದೇ ವರ್ ಆಲ್ ಸ್ಲೀಪಿಂಗ್. ಎಲ್ಲರೂ ಮಲಗಿರ್ತಾರೆ, ಬರೀ ತಿನ್ನೋದು, ಮಲಗೋದು, ಆಟ ಆಡೋದು ಮಾಡ್ತಾಯಿರ್ತಾರೆ. ಆಗ ಅದಕ್ಕೂ ಇಷ್ಟ ಆಗುತ್ತೆ, ನಾನು ಇಲ್ಲೇ ಇರಬೇಕು ಆಸೆ ಆಗುತ್ತೆ ಅದಕ್ಕೆ. ತಕ್ಷಣ ಅದೊಂದು ಎಂಟಿ ಕೇಜ್, ಒಂದು ಖಾಲಿ ಇರ್ತಕ್ಕಂಥ ಒಂದು ಕೇಜ್ ನೋಡುತ್ತೆ, ಒಂದು ಪಂಜರ. ಡೋರ್ ಓಪನ್ ಆಗಿರುತ್ತೆ. ಮೆತ್ತಿಗೆ ಪೈಲ್ ಆಫ್ ಹೇ ಇಲ್ಲಿ ಅಂದರೆ ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಹುಲ್ಲು ಹಾಕಿರ್ತಾರೆ. ಅದಲ್ಲೂ ಮೆತ್ತಗೆ ಹೋಗಿ ಕೇಜಲ್ಲಿ ಹೋಗ್ಬಿಟ್ಟು ಸೆಟಲ್ಡ್ ಅಲ್ಲಿ ಹೋಗಿ ಕೂತ್ಕೊಂಡು ಹೇ ಮೇಲೆ ನಿಧಾನಕ್ಕೆ ಮಲ್ಕೊಂಡ್ಬಿಡುತ್ತೆ. ಝೂ ಕೀಪರ್ ಬರ್ತಾನೆ. ದಡ್ಡು ಗೊರಕೆ ಹೊಡಿತಾ ಇರುತ್ತೆ. ನೋಡ್ಬಿಟ್ಟು ಹೊಸ ಆ್ಯನಿಮಲ್ ಬಂದು ಕೂತಿದೆ ಅಂತ ನೋಡ್ಕೋತಾನೆ. ತಕ್ಬಿಟ್ಟು ಆಮೇಲೆ ನೋಡ್ಬಿಟ್ಟು ಈ ಡ್ರಾಪ್ ಮುಂದ್ಗಡೆ ಹೊಸದಾಗಿ ಫ್ರೆಶ್ ಆಗಿರ್ತಕ್ಕಂಥ ಹುಲ್ಲನ್ನು ಹಾಕ್ಬಿಟ್ಟು ಡೋರ್ನಲ್ಲಿ ಮಾಡಿಬಿಟ್ಟು ಬಂದುಬಿಡ್ತಾನೆ. ದುಡ್ಡುಗೆ ಖುಷಿಯಾಗುತ್ತೆ. ಅದಕ್ಕೇನಾಗಬೇಕು, ಅಲ್ಲೇ ಇದ್ದು ಅಲ್ಲಿ ತಿಂದ್ಕೊಂಡು ಮಲ್ಕೊಂಡು ಅಲ್ಲಿರಬೇಕು ಪೂರ್ತಿ ದಿನ ಅಂತ ಅದಕ್ಕೆ ಆಸೆ. ಸೊ ತುಂಬ ನಿದ್ದೆ ಸಿಕ್ತು, ತುಂಬ ಹುಲ್ಲು ಸಿಕ್ತು ತಿನ್ನೋಕ್ಕೆ. ಸ್ನೋ ಲಾಂಗ್ ಆಟ, ಅದಕ್ಕೆ ಸುಸ್ತೇ ಹೊಟ್ಟೋಗುತ್ತೆ. ಡಿಸೈಡ್ ಇಟ್ಟು ಅದು ಝೂವಲ್ಲೇ ಇರಬೇಕು ಅಂತ ಅದು ಯಾವಾಗಲೂ ಯೋಚನೆ ಮಾಡುತ್ತೆ. ಇದು ಸ್ಟೋರಿಯ ಅರ್ಥ. ಈಗ ಸ್ಟೆಪ್ಸು ಮೊದಲು ನೆರೇಷನ್ ಹೇಳ್ಬಿಡ್ಬೇಕು. ನೆರೇಷನ್ ಇವತ್ತು ಮಾಡ್ತಾಯಿದ್ದೀನಿ, ಇಂಟ್ರೊಡಕ್ಷನ್ ಹೇಳಬೇಕು, ಈ ಸ್ಟೋರಿ ಮಾಡ್ತಾಯಿದ್ದೀನಿ. ಕೀ ಕ್ಯಾರೆಕ್ಟರ್ ಸ್ಟೋರಿನಲ್ಲಿ ಕೀ ಸೆಂಟೆನ್ಸಸ್ ಎಲ್ಲ ಹೇಳಬೇಕು. ಹರ್ಡ್ ಇಸ್ ಮಾಸ್ಟರ್ ಇದು ಈ ಥರ. ದಡ್ಡು ಹರ್ಡ್ ಇಸ್ ಮಾಸ್ಟರ್ ಕಾಲ್ ಔಟ್, ಐ ಆಮ್ ಗೋಯಿಂಗ್ ಟೌನ್ ವಿತ್ ಗ್ರೀನ್ಸ್ ಆಫ್ ಝೂಸ್. ದಡ್ಡು ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಎ ನ್ಯೂ ಪ್ಲೇಸ್. ಫಾರ್ ಎಕ್ಸಾಂಪಲ್ ಇದು. ನೆಕ್ಸ್ಟ್ ಏನು ಮಾಡಬೇಕು, ಮೀನಿಂಗ್ ನೆರೇಷನ್ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ನೆರೇಟ್ ಮಾಡ್ತೀನಿ ಅಂತ ಇಂಟ್ರೊಡಕ್ಷನ್ ಹೇಳ್ಬಿಟ್ಟು ಕೀ ಕ್ಯಾರೆಕ್ಟರ್ಸ್ ಹೇಳಿದ್ಮೇಲೆ ಸ್ಟೋರಿನ ಮದರ್ ಟಂಗಲ್ಲಿ ಹೇಳಬೇಕು. ಬರೀ ವಾಯ್ಸು ಎಕ್ಸ್ಪ್ರೆಷನ್ ಕಾರ್ಡನ್ನು ಯೂಸ್ ಮಾಡಿದ್ರೆ ಹೇಳಬೇಕು. ಆಮೇಲೆ ಸ್ಟೋರಿನ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಟೀಚರ್ ಕಾರ್ಡಲ್ಲಿ ಇರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಈ ಸ್ಟೋರಿನ ಓದಬೇಕು. ಓದಿ ಆ ಲೈನ್ ಬೈ ಲೈನ್ ಒನ್ ಬೈ ಒನ್ ಓದಿ ಅದನ್ನು ಇಲ್ಲಿ ಪ್ರತಿಯೊಂದು ಲೈನು ಟ್ರಾನ್ಸ್ಲೇಟ್ ಮಾಡಬೇಕು ಮದರ್ ಟಂಗಲ್ಲಿ. ಆಮೇಲೆ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ಮೀನಿಂಗ್ ಆಫ್ ದ ಕೀವರ್ಡ್ಸ್, ಆ ಮದರ್ ಟಂಗ್ ಹೇಳೋ ಮೀನಿಂಗ್, ಆ ಕೀವರ್ಡ್ಸ್ನ ಅರ್ಥಗಳನ್ನು ಹೇಳಬೇಕು. ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ಕೀವರ್ಡ್ಸ್. ಇನ್ನು ಯಾವ ಹೊಸ ಪದಗಳು, ಕೀವರ್ಡ್ಸ್ ಅಂದರೆ ಆ ಹೊಸ ಪದಗಳು ಯಾವ್ಯಾವ್ದು ಬಂತು, ಇಂಪಾರ್ಟೆಂಟ್ ವರ್ಡ್ಸ್ ಅದು. ಆಮೇಲೆ ಕೀ ಕ್ಯಾರೆಕ್ಟರ್ಸ್ನೂ ಅವ್ರ ಆ್ಯಕ್ಷನ್ಸು ತೋರಿಸ್ತಾ ಇರಬೇಕು. ಪ್ಲೀಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರುವ ಪಿಕ್ಚರ್ ಇರುತ್ತಲ್ಲ ರೀಡರಲ್ಲಿ, ಅದನ್ನು ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ರಿಪೀಟ್ ಮಾಡಿಸ್ತೀರಲ್ಲ, ಆವಾಗ ಎಕೋ ಕ್ವಶನ್ಸ್ನ ಕೇಳಬೇಕು. ಒಂದು ಕ್ವಶನ್ ಚೆನ್ನಾಗಿ ಹೇಳ್ಕೊಟ್ಬಿಡ್ಬೇಕು ಮಕ್ಕಳಿಗೆ. ಸ್ಟೋರಿ ಹೇಳೋ ಥರ ಡ್ರಿಲ್ ಮಾಡಿಸ್ಬಿಡ್ಬೇಕು. ಅದಾದಮೇಲೆ ತಿರ್ಗಾ ಇನ್ನೊಂದು ಮೊದಲನೇ ಕ್ವಶನ್ ಮೊದಲನೇ ಲೈನು ರಿಪೀಟ್ ಮಾಡಿಸಿ ಎಕೋ ಕ್ವಶನ್, ಆ ಲೈನಿಗೆ ಕ್ವಶನ್ ಹಾಕಬೇಕು. ಅದೇ ಲೈನ್ ಆನ್ಸರ್ ಬರೋ ಥರ. ಇದು ಕ್ವಶನ್. ಎಕೋ ಅಂದರೆ ಅವ್ರು ಏನು ಹೇಳಿರ್ತಾನೆ ಅದು ವಾಪಸ್ ಮಗು ಹೇಳುತ್ತೆ ಕ್ವಶನ್ ಕೊಟ್ಟಾಗ, ಅದು ಎಕೋ
ಇಕೋ ಥರ, ಅದು ಇಕೋ ಕ್ವಶನ್ಸ್ ಅಂತ ಹೇಳಿದ್ರು. ಸೊ ಅದನ್ನು ಕೇಳಬೇಕು. ಆಮೇಲೆ ಸೈಟ್ ವರ್ಡ್ಸ್, ಅದು ಆಮೇಲೆ ಅದೆಲ್ಲ ಆದಮೇಲೆ ಕ್ವಶನ್ಸು ಕೇಳ್ತಾ ಇರಬೇಕು. ಆಮೇಲೆ ಸೈಟ್ ವರ್ಡ್ಸ್, ಮಧ್ಯ ಸೈಟ್ ವರ್ಡ್ಸ್ ಬರುತ್ತೆ, ಅದರ ಅರ್ಥ ಹೇಳಬೇಕು. ಸೈಟ್ ವರ್ಡ್ಸ್ದು ಬಂಡಲೇ ಇದೆ, ಅದು ತೋರಿಸಿ ಮಕ್ಕಳು ನೋಡಿ ಹೇಳೋ ತಕ್ಷಣ ಗುರ್ತು ಹಿಡಿದು ಹೇಳೋ ಥರ ಡ್ರಿಲ್ ಮಾಡಿಸ್ಬೇಕು ಚೆನ್ನಾಗಿ, ಅರ್ಥ ಹೇಳಬೇಕು. ಆಮೇಲೆ ಮೀನಿಂಗ್ ಆಫ್ ದ ಕೀವರ್ಡ್ಸ್, ಕೊನೆಯಲ್ಲಿ ಮೀನಿಂಗ್ ಆಫ್ ದ ಕೀವರ್ಡ್ಸ್ ಅರ್ಥಗಳ ಕೇಳಬೇಕು. ಅದು ಅಂಡರ್ಸ್ಟುಡ್, ಅವ್ರ ಅರ್ಥ ಆಯ್ತಾ ಅಂತ ಕೇಳಬೇಕು, ತಿರ್ಗಾ ಹೇಳಬೇಕು. ಸ್ಟೆಪ್ 6 ಕ್ವಶನ್ಸ್ ಕೇಳಬೇಕು. ಹೂ ವಾಸ್ ದ ಡೋ, ವೇರ್ ದ ಡೋ, ಸುಮ್ಮನೆ ಸಿಂಪಲಾಗಿ ಕ್ವಶನಲ್ಲಿ ನೀವೇ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು, ಈಗ ಕ್ವಶನ್ಸ್ ಎಲ್ಲ ಒಟ್ಟಿಗೆ ಒಂದು ಕ್ವಶನ್ ಅಂದರೆ ಒಂದು ಕ್ವಶನ್ ಎಲ್ಲ ಕೇಳಬೇಕು. ಆ ಕ್ವಶನ್ಸ್ ಎಲ್ಲ ಕೇಳಬೇಕು. ಕೇಳಾದ್ಮೇಲೆ ಕೊನೆಯ ಸ್ಟೆಪ್ 7 ಕ್ಲೋಸ್ ಎಕ್ಸಸೈಸ್ಗೆ ಹೋಗಬೇಕು. ಇಲ್ಲಿ ಕ್ಲೋಸ್ ಎಕ್ಸಸೈಸ್, ದಡ್ಡು ಪೋಸ್ಟರ್ಸು, ಇದು ಓದ್ತಾ ಮಗು ಟೀಚರ್ ಈ ಕಾರ್ಡ್ ಇಟ್ಕೋಬೇಕು. ಮಗು ಬುಕ್ನ ಓಪನ್ ಮಾಡೋಕ್ಕೆ ಹೇಳ್ಬೇಕು. ಮಗು ಬುಕ್ಕಲ್ಲಿ ವರ್ಕ್ ಬುಕ್ಕಲ್ಲಿ ಪೇಜ್ ಇರುತ್ತೆ, ಓದ್ತಾ ಹೋಗಬೇಕು. ಒನ್ ಡೇ ದದ್ದು ಹರ್ಡ್ ಈಸ್, ಓದಿ ಅಲ್ಲಿ ನಿಲ್ಲಿಸ್ಬೇಕು ಪಿಕ್ಚರ್ ಬಂದಾಗ. ಆಗ ಮಾಸ್ಟರ್ ಅಲ್ವಾ ಅದು, ಅದನ್ನು ಮಗು ಹೇಳಬೇಕು. ಈ ಪಿಕ್ಚರ್ ಓದ್ತಾ ಇರಬೇಕು, ಪಿಕ್ಚರ್ ಬಂದಾಗ ನಿಲ್ಲಿಸಿದಾಗ ಮಗು ಆ ಪಿಕ್ಚರ್ ಏನು ಒಂದು ವರ್ಡು ಅಂತ ಹೇಳಬೇಕು. ಅಲ್ಲಿಗೆ ಮಗುಗೆ ವೊಕ್ಯಾಬ್ಯುಲರಿ ಸುಮಾರು ವರ್ಡ್ಸ್ ಗೊತ್ತಾಗಿದೆ ಅಂತ ಅರ್ಥ ಆಗುತ್ತೆ ಅಲ್ವಾ. ಸ್ಟೋರಿನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರುತ್ತೆ, ಬರಬೇಕು. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ, ಸ್ಟೋರಿ ನರೇಟು ಮಾಡುತ್ತೆ, ಸುಮಾರು ವರ್ಡ್ಸ್ನ ಕಲಿಯುತ್ತೆ ಅಲ್ವಾ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.